ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಈ ಅಧಿವೇಶನ ನಡೀತಾ ಇದೆಯಲ್ಲ, ಅಲ್ಲಿ ಪ್ರಶ್ನೋತ್ತರಗಳು ಆಗ್ತವೆ. ವಿಪಕ್ಷಗಳು ಜಾಸ್ತಿ ಪ್ರಶ್ನೆಯನ್ನ ಕೇಳಿದ್ರೆ ಆಡಳಿತ ಪಕ್ಷ ಉತ್ತರವನ್ನ ಕೊಡಬೇಕಾಗುತ್ತೆ. ಸಂಬಂಧಪಟ್ಟವರು ಅವ್ರವ್ರ ಇಲಾಖೆ ಇರುತ್ತಲ್ಲ, ಅದಕ್ಕೆ ತಕ್ಕಂತೆ ಯಾರು ಮಂತ್ರಿಗಳಿದ್ದಾರೋ ಅವರ ಉತ್ತರವನ್ನ ಕೊಡ್ತಾರೆ. ಈ ಕರ್ನಾಟಕದಲ್ಲಿ ಬಾಂಗ್ಲಾದೇಶದ ಅಕ್ರಮ ವಲಸಿಗರ ಬಗ್ಗೆ ಚರ್ಚೆ ಶುರುವಾಯಿತು. ಅವರನ್ನು ಹೊರಗೆ ಹಾಕೋ ಕೆಲಸ ಯಾರ್ದಾಗುತ್ತೆ? ಹೋಮ್ ಮಿನಿಸ್ಟರ್ ಆಗುತ್ತೆ. ನಮ್ಮಲ್ಲೊಬ್ಬ ಹೋಮ್ ಮಿನಿಸ್ಟರ್ ಇದಾರಲ್ಲ, ಅವ್ರ ಹೆಸರು ಜಿ ಪರಮೇಶ್ವರ್ ಅಂತ. ಅವರು ಉತ್ತರವನ್ನ ಕೊಟ್ರು. ಅದರ ಜೊತೆಗೆ ಇನ್ನೊಂದು ಚರ್ಚೆ ಆಯ್ತು. ಅಲ್ಲಿ ಪುನೀತ್ ಕೆರೆಹಳ್ಳಿ ಹಾಗೂ ಅವರ ತಂಡದ ಹೆಸರು ಬಂತು. ಪುನೀತ್ ಕೆರೆಹಳ್ಳಿ ಅವರ ರಾಷ್ಟ್ರ ರಕ್ಷಣಾ ಪಡೆಯ ಸದಸ್ಯರು ಈ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಪೊಲೀಸರಿಗೆ ಮಾಹಿತಿ ಕೊಟ್ರೆ ಅವ್ರನ್ನೇ ಅರೆಸ್ಟ್ ಮಾಡ್ತಿರಲ್ಲ ಅಂದಾಗ ಜಿ ಪರಮೇಶ್ವರ್ ಅವರು ಹೇಳಿದ ಒಂದು ಮಾತು ತುಂಬಾ ಆಶ್ಚರ್ಯ ಆಯ್ತು. ಬಹುಶಃ ಪೊಲೀಸರಿಗೆ ಅದನ್ನ ಕೇಳಿದ್ರೆ ಆಘಾತ ಕೂಡ ಆಗಿರುತ್ತೆ. ಯಾಕೆಂದ್ರೆ ಪುನೀತ್ ಕೆರೆಹಳ್ಳಿಗೆ ಅಧಿಕಾರ ಕೊಟ್ಟವ್ರು ಯಾರ್ರಿ? ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚುವ ಅಧಿಕಾರವನ್ನ ಪುನೀತ್ ಕೆರೆಹಳ್ಳಿಗೆ ಕೊಟ್ಟಿದ್ಯಾರು ಅಂತ ಗೃಹ ಸಚಿವರು ಜಿ ಪರಮೇಶ್ವರ್ ಅವರು ಅಲ್ಲಿ ಅಧಿವೇಶನದಲ್ಲಿ ನಿಂತು ಮಾತಾಡಿದ್ರು. ಇದು ಮೇಲ್ನೋಟಕ್ಕೆ ಹೌದು ಅನ್ಸುತ್ತೆ. ಅಂದ್ರೆ ಈಗ ಇಲ್ಲೊಂದು ಗೃಹ ಇಲಾಖೆ ಇದೆ, ಪೊಲೀಸರಿದ್ದಾರೆ, ಪೊಲೀಸರು ಸಮರ್ಥರಿದ್ದಾರೆ, ಅವರು ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ಕಂಡು ಹಿಡ್ಕೊಂಡು ಬರ್ತಾರೆ. ಇದೆಲ್ಲವೂ ಕೂಡ ಓಕೆ. ಆದ್ರೆ ಆ ಕೆಲಸ ಆಗ್ತಾ ಇದೆಯಾ? ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ಇಲ್ಲಿ ಬೆಂಗಳೂರಲ್ಲಿ ಅಂದ್ರೆ ಧರ್ಮಛತ್ರ ಅನ್ಕೊಂಡಿದ್ದಾರಲ್ಲ, ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಗೃಹ ಇಲಾಖೆಯ ಜಿ ಪರಮೇಶ್ವರ್ ಅವರು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಸರ್, ಇಂಥಲ್ಲಿ ಇಷ್ಟು ಜನ ಇದ್ದಾರೆ ಅಂತ ದಾಖಲೆ ಸಮೇತ ಪೊಲೀಸರಿಗೆ ಕೊಟ್ರೆ ಆ ಹಿಡಿದುಕೊಟ್ಟವರನ್ನೇ ಹಿಡಿದು ಒಳಗ್ ಹಾಕ್ತೀರಾ ಅಂದ್ರೆ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನ ಆಲೋಚನೆ ಮಾಡ್ಬೇಕಾಗುತ್ತೆ. ಪೊಲೀಸರಿಗೆ ಈ ಮಾತು ಯಾಕೆ ಆಘಾತ ಅನ್ಸಿರಬಹುದು ಅಂತ ಹೇಳ್ತೀನಿ ಕೇಳಿ. ಈಗ ಸಾಮಾನ್ಯವಾಗಿ ಈ ಪೊಲೀಸ್ ಮಾಸಾಚರಣೆ, ಅಪರಾಧ ರಹಿತ ಮಾಸಾಚರಣೆ, ಅದು ಇದು ಏನೇನೋ ಈ ಪೊಲೀಸರಿಂದ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ. ಅಲ್ಲಿ ಪೊಲೀಸರು ಯಾರೇ ಮಾತಾಡ್ಲಿ ಅವ್ರು ಕೇಳೋದೊಂದೇ, ಪೊಲೀಸರಿಗೆ ಸಾರ್ವಜನಿಕ ಸಹಕಾರ ಅತ್ಯಗತ್ಯ. ನಿಮ್ಗೆ ಯಾರಾದ್ರೂ ಪೊಲೀಸ್ ಇದ್ರೆ ಕೇಳಿ ನೋಡಿ. ಸಾರ್ವಜನಿಕರ ಸಹಾಯವಿಲ್ಲದೆ ಅವರ ಕೆಲಸ ತುಂಬಾ ಈಸಿನ ಮಾಡುವಂತದ್ದು ಖಂಡಿತ ಅಲ್ಲ. ಆದ್ರೆ ಜಿ ಪರಮೇಶ್ವರ್ ಹೇಳ್ತಾರೆ, ಅವ್ರಿಗೆ ಯಾರು ಅಧಿಕಾರ ಕೊಟ್ರು? ಅವ್ರೇನ ಕಳ್ಗ್ ಹೋದ್ರು? ನಮ್ದು ಇಲಾಖೆ ಇಲ್ವಾ? ನಮ್ದು ಪೊಲೀಸ್ ಇಲ್ವಾ ಅಂತ. ನಾಳೆ ಯಾವ್ದೋ ಒಂದು ರಾಬ್ರಿ ಆಗಿರುತ್ತೆ ಅನ್ಕೊಳ್ಳಿ. ಅಲ್ಲಿ ಆ ರಾಬ್ರಿ ಸೀನಿಗೆ ಪೊಲೀಸರು ಬರ್ತಾರೆ. ಅಲ್ಲಿ ಪ್ರತ್ಯಕ್ಷದರ್ಶಿಗಳಿದ್ದಾರ ಅಂತ ಹುಡುಕ್ತಾರೆ. ಅದು ಕೂಡ ಸಾರ್ವಜನಿಕ ಸಹಕಾರವೇ. ಅಲ್ರಿ, ನಮ್ಗೆ ಯಾರು ಅಧಿಕಾರ ಕೊಟ್ಟಿದಾರ್ರಿ ನಿಮ್ಮ ತನಿಖೆಯಲ್ಲಿ ನಾವು ಭಾಗಿಯಾಗಕ್ಕೆ ಅಂತ ಜನರೇನಾದ್ರು ಉಲ್ಟಾ ಹೊಡೆದ್ರೆ ಏನಾಗುತ್ತೆ? ಪೊಲೀಸರಿಗೆ ತನಿಖೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸಾಕಷ್ಟು ಕೇಸ್ಗಳನ್ನ ಈ ಸಾಲ್ವ್ ಮಾಡ್ತಾರಲ್ಲ, ಅಲ್ಲಿ ಜನಸಾಮಾನ್ಯರ ಪಾತ್ರ ತುಂಬಾ ದೊಡ್ಡದಿದೆ. ಯಾರೋ ಬಂದು ಏನೋ ಕೊಟ್ಟ ಹೇಳಿಕೆ ಎಲ್ಲೆಲ್ಲೋ ಲಿಂಕ್ ಆಗಿ ದೊಡ್ಡ ದೊಡ್ಡ ಕ್ರೈಮ್ಗಳೆಲ್ಲವೂ ಕೂಡ ಸಾಲ್ವ್ ಆಗಿದ್ದಾವೆ. ಆದ್ರೆ ಜಿ ಪರಮೇಶ್ವರ್ ಅವರು ಹೇಳ್ತಾರೆ, ಜನರಿಗೆ ಯಾರೋ ಅಧಿಕಾರವನ್ನ ಕೊಟ್ರು. ಹಾಗಂತ ಅಕ್ರಮ ವಲಸಿಗರನ್ನ ಬೆಂಗಳೂರಲ್ಲಿ ಇಟ್ಕೋಬೇಕಾ, ಕನಿಕರದಲ್ಲಿ ಇಟ್ಕೋಬೇಕು ಅಂತ ಯಾರೆಲ್ಲ ಮಾತಾಡ್ತಿರಲ್ಲ, ನಿಮ್ದು ಅಂತ ಒಂದು ಮನೆ ಇರುತ್ತೆ. ನೀವು 2 ಜನನೋ 3 4 ಜನ ಇರ್ತೀರಾ. ಅಲ್ಲಿ ಇಬ್ರಿಗೆ ಸ್ಟೇ ಅನ್ನ ಕೊಡಿ, ಅಲ್ಲಿ ಇಬ್ರನ್ನ ವಾಸಕ್ಕೆ ಜಾಗ ಬಿಟ್ಕೊಡಿ. ಅಲ್ಲಿ ನಿಮ್ಮ ಮಾನವೀಯತೆ ನೀವು ತೋರಿಸ್ಬೇಕಾಗತ್ತೆ. ಯಾಕಂದ್ರೆ ಬೆಂಗಳೂರು ಧರ್ಮಛತ್ರ ಅಲ್ಲ. ಬೆಂಗಳೂರು ಮಾತ್ರ ಅಲ್ಲ, ಭಾರತಕ್ಕೆ ಯಾರೇ ಅಕ್ರಮವಾಗಿ ಬಂದು ಇಲ್ಲಿ ನಕಲಿ ಆಧಾರ್ ಕಾರ್ಡು, ಇಲ್ಲಿಯ ನಕಲಿ ಡಾಕ್ಯುಮೆಂಟ್ ಜೊತೆಗೆ ಇಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿಯವರ ಕೆಲಸಕ್ಕೆ ಹೊಡೆತವನ್ನ ಕೊಟ್ಟು ಇಲ್ಲಿ ಬದುಕ್ತಾ ಇದ್ದಾರಲ್ಲ, ಅವರು ಯಾವತ್ತೂ ಕೂಡ ಯಾವುದೇ ರಾಜ್ಯದಲ್ಲಿದ್ರು ಯಾವುದೇ ದೇಶದಲ್ಲಿದ್ರು ಅಪಾಯಕಾರಿಯೇ. ಅಂಥವ್ರನ್ನ ಹೊರಗಡೆ ಹಾಕೋಕೆ ಜನ ಮುಂದೆ ಬಂದ್ರೆ, ಪೊಲೀಸರಿಗೆ ಸಹಾಯ ಮಾಡಿದ್ರೆ, ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಅಂತ ಹೋಮ್ ಮಿನಿಸ್ಟರ್ ಕರ್ಕೋತಾರಲ್ಲ, ಅವ್ರು ಹೇಳ್ತಾರೆ ಜನರಿಗೆ ಯಾರ್ರಿ ಅಧಿಕಾರ ಕೊಟ್ಟಿದ್ದು ಅಂತ. ಈಗ ಯೋಚನೆ ಮಾಡಿ, ಜನರ ಸಹಕಾರವಿಲ್ಲದೆ ಪೊಲೀಸರು ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಏನಾಗಬಹುದು? ಪೊಲೀಸರೇ ಯೋಚನೆ ಮಾಡಿ. ನಿಮ್ಗೆ ಯಾವುದೇ ಮಾಹಿತಿಯನ್ನ ಯಾವುದೇ ಮೂಲೆಯಲ್ಲಿದ್ದು ಕೂಡ ತೆಗೆದುಕೊಳ್ಳುವಂತಹ ಒಂದು ಕೆಪಾಸಿಟಿ ಇದೆ. ಆದ್ರೆ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ಒಂದು ಕಾರ್ಯಕ್ರಮದಲ್ಲಿ ಒಬ್ರು ಪೊಲೀಸ್ ಹೇಳಿದ್ರು, ನೀವು ಒಂದೇ, ನಾವು ಪೊಲೀಸರು ಅಂತ ಗೊತ್ತಾಗೋಕೆ ನಮ್ಗೊಂದು ಯೂನಿಫಾರ್ಮ್ ಅನ್ನ ಕೊಟ್ಟಿದ್ದಾರೆ, ಸಾರ್ವಜನಿಕ ಸಹಕಾರವಿಲ್ಲದೆ ನಾವು ಕೆಲಸ ಮಾಡೋಕ್ ಸಾಧ್ಯವೇ ಇಲ್ಲ ಅಂತ ಪೊಲೀಸರು ಹೇಳಿದ್ರು. ಆದ್ರೆ ಈಗ ಅದೇ ಪೊಲೀಸರು ಗೃಹ ಇಲಾಖೆ ಒತ್ತಡಕ್ಕೆ ಬಿದ್ದು ಯಾರ್ ಕಳ್ಳರನ್ನ ಹಿಡ್ಕೊಟ್ಟಿದ್ರಲ್ಲ ಅವ್ರನ್ನೇ ಕಳ್ಳ ಅಂತ ಒಳಗ್ ಹಾಕ್ತಾರಲ್ಲ, ಇದು ಬೇಜಾರಿನ ಸಂಗತಿ ಅಲ್ವಾ? ಪರಮೇಶ್ವರ್ ಅವರೇ, ನಿಮ್ಮ ರಾಜಕೀಯ ಸಿದ್ಧಾಂತ ಆಗಿರ್ಬೋದು, ನಿಮ್ಮ ಬೇರೆ ಏನು ಅಜೆಂಡಾಗಳು ಇರ್ಬೋದು, ಅದು ಸಾವಿರ ಇರಲಿ, ಅದನ್ನ ರಾಜಕೀಯವಾಗಿಯೇ ಮಾಡಿ. ಆದ್ರೆ ಒಂದು ರಾಜ್ಯದ ಹಿತಾಸಕ್ತಿ ವಿಚಾರಕ್ಕೆ ಯಾಕೆ ರಾಜಿ ಆಗ್ತೀರಾ? ಜನ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಪೊಲೀಸರ ಕೆಲಸವನ್ನ ಕಮ್ಮಿ ಮಾಡ್ತಾರೆ,
ಪೊಲೀಸರು ಅದನ್ನ ಸ್ವಾಗತ ಮಾಡ್ತಾರೆ, ಆದ್ರೆ ನೀವು ಮಾತ್ರ ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು, ನಮ್ದೇನ್ ಡಿಪಾರ್ಟ್ಮೆಂಟ್ ಇಲ್ವಾ, ಇಲ್ಲೇನು ಪೊಲೀಸ್ ಇಲ್ವಾ, ಅವರಿಗೆ ಕಾಕಿ ಕೊಟ್ಟಿಲ್ವಾ, ಅವ್ರ ಹತ್ರ ರಿವಾಲ್ವರ್ ಇಲ್ವಾ, ಲಾಠಿ ಕೊಟ್ಟಿಲ್ವಾ, ಈ ತರ ಪ್ರಶ್ನೆಗಳನ್ನ ಮಾಡ್ಕೊಂಡಿದ್ರೆ ಜನ ಸಹಕಾರವನ್ನ ನಿಲ್ಸೇ ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಈಗ ನಾಳೆ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ಕೊಳ್ಳಿ, ಜನ ನಮ್ಗೆ ಯಾಕೆ ಬೇಕು, ನಮ್ಗೆ ಅಧಿಕಾರ ಕೊಟ್ಟಿದಾರ ಕಾಪಾಡಕ್ಕೆ, ಸರ್ಕಾರ ಆಮೇಲೆ ಪ್ರಶ್ನೆ ಮಾಡಿದ್ರೆ, ನಾನು ಬಾಡಿ ಮುಟ್ಟಿ ಮತ್ತೆ ಆಸ್ಪತ್ರೆಗೆ ತಗೊಂಡೋಗಿ ಪೊಲೀಸರು ನನ್ನನ್ನೇ ವಿಚಾರಣೆ ಮಾಡಿದ್ರೆ ಅಂತ ದೂರ ಸರಿದ್ರೆ ಅಲ್ಲಿ ಅಮಾಯಕನ ಜೀವಕ್ಕೆ ಅಪಾಯ ಆಗುತ್ತೆ. ಅಥವಾ ಇನ್ನೆಲ್ಲೋ ಅತ್ಯಾಚಾರಗಳಾಗಿರ್ತವೆ, ಇನ್ನೇನೋ ಕ್ರೈಮ್ ಆಗಿರುತ್ತೆ, ಅಲ್ಲೆಲ್ಲವೂ ಕೂಡ ಪೊಲೀಸರಿಗೆ ಜನರ ಸಹಕಾರ ಇಲ್ಲದೆ ಆ ಇನ್ವೆಸ್ಟಿಗೇಷನ್ ಅನ್ನೋದು ತುಂಬಾ ಕಷ್ಟವಾಗುತ್ತೆ. ಜಿ ಪರಮೇಶ್ವರ್ ಅವರೇ, ನಿಮ್ಮ ಮಾತನ್ನ ಮನೆಗೆ ಹೋಗಿ ಊಟ ಆದ್ಮೇಲೆ ಈ ಮಲಗ್ತಿರಲ್ಲ, ಆಗ ಇನ್ನೊಮ್ಮೆ ಆಲೋಚನೆ ಮಾಡಿ ನೋಡಿ. ಈ ಅಕ್ರಮ ವಲಸಿಗರ ಬೇಟೆಯನ್ನ ನಿಮ್ಮ ಇಲಾಖೆಗೆ ಮಾಡಕ್ ಆಗ್ತಾ ಇಲ್ಲ, ಅದ್ರ ಬಗ್ಗೆ ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಒದ್ದು ಓಡಿಸ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಉದಾಹರಣೆಗಳು, ನಿದರ್ಶನಗಳು ನಮ್ಮ ಮುಂದಿದೆ. ಇಲ್ಲಿ ಜನರೇ ತಲೆ ಕೆಟ್ಟು ಹೋಗಿ ಅಕ್ರಮವಾಗಿ ಇದ್ದಾರೆ ಅನ್ನೋದನ್ನ ಸಾಕ್ಷಿ ಸಮೇತ ಹಿಡಿದವರಿಗೆ ಇಡೀ ತಂಡಕ್ಕೆ ಕೊಡಬಾರದ ಹಿಂಸೆಯನ್ನ ಕೊಟ್ಟು ಸೆಲ್ಲೊಳಗಿಟ್ಟು ಜೈಲಿಗೆ ಹಾಕೋಕೆ ನೋಡಿ, ಕೋರ್ಟಿನ ತಪರಾಕಿನೂ ತಿಂದಿರಲ್ಲ. ಇದ್ರ ಮೇಲೆ ಹೇಳ್ತೀರಾ ಅವ್ರಿಗಾರು ಅಧಿಕಾರ ಕೊಟ್ರು, ಇವ್ರಿಗಾರು ಅಧಿಕಾರ ಕೊಟ್ರು ಅಂತ. ಫಸ್ಟ್ ಆಫ್ ಆಲ್ ನಿಮ್ಮ ಹೈಕಮಾಂಡಿಗೊಂದು ಕೈ ಮುಗಿಬೇಕು. ನಿಮಗೆ ಈ ಗೃಹ ಸಚಿವರಾಗಿ ಅಧಿಕಾರ ತಗೊಳ್ಳಿ ಅಂತ ಕೊಟ್ರಲ್ಲ, ಅವರಿಗೊಂದು ದೊಡ್ಡ ನಮಸ್ಕಾರ ಹೇಳಲೇಬೇಕಾಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲಾ ವಿಡಿಯೋಗಳಿಗಾಗಿ ಅಲ್ಲೊಂದು ಚಿಕ್ಕದು ಬೆಲ್ ಇರುತ್ತಲ್ಲ, ಅದನ್ನ ಟೈಮ್ ಅನ್ಸಿ ಹೋಗ್ಬಿಡಿ. ಜೈ ಶ್ರೀರಾಮ್.